ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾಳೆ ಚಂದ್ರಗ್ರಹಣಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ದೇವಾಲಯಗಳಲ್ಲಿ ನಾಳೆ ಏನೇನಾಗುತ್ತೆ ಅಂತ ಬೆಳಗ್ಗೆಯಿಂದಲೂ ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮಗೆ ಮಾಹಿತಿ ನೀಡ್ತಾ ಇದೆ. ಆದರೆ ಚಂದ್ರಗ್ರಹಣ ಇನ್ನೂ ಆಗಬೇಕಷ್ಟೇ, 20 ಗಂಟೆಗಳಿಗಿಂತ ಹೆಚ್ಚು ಸಮಯ ಬಾಕಿ ಇದೆ. ಆದರೆ ಈಗಾಗಲೇ ಜಗತ್ತಿನಲ್ಲಿ ಏನೇನಾಗ್ತಾ ಇದೆ ಅನ್ನೋದನ್ನು ನೀವು ತಿಳಿದುಕೊಂಡಿದ್ದೀರಾ. ಹಾಗಾಗಿ ಚಂದ್ರಗ್ರಹಣದ ಪರಿಣಾಮಗಳು ಏನೇನಿರುತ್ತೆ ಅನ್ನೋದು ಜನರಲ್ಲಿ ಇರುವ ಕುತೂಹಲ. ನಾಳೆ ಮಧ್ಯಾಹ್ನ 3:20ಕ್ಕೆ ಆರಂಭ ಆಗಿ ಸಂಜೆ 6:47ರವರೆಗೆ ಗ್ರಹಣ ಮುಂದುವರಿಯುತ್ತೆ. ಇದು ಭಾರತದಲ್ಲಿ ಸ್ಪಷ್ಟವಾಗಿ ಗೋಚರಿಸೋದ್ರಿಂದ ಇದರ ಪ್ರಭಾವ ನಮ್ಮ ಜೀವನ ಮತ್ತು ರಾಶಿಗಳ ಮೇಲೆ ನಿರ್ಣಾಯಕವಾಗುತ್ತೆ ಅನ್ನೋದರ ಒಂದು ಚರ್ಚೆ ಆಗ್ತಾ ಇದೆ. ಚಂದ್ರಗ್ರಹಣ ಸೂರ್ಯನ ರಾಶಿಯಾದ ಸಿಂಹದಲ್ಲಿ ನಡೆಯುತ್ತೆ. ಸಿಂಹದಲ್ಲಿ ಈಗಾಗಲೇ ಕೇತು ಗ್ರಹ ನೆಲೆಸಿದ್ದು ಚಂದ್ರನೊಂದಿಗೆ ಸೇರಿಕೊಳ್ಳುವ ಮೂಲಕ ಗ್ರಹಣ ಯೋಗ ಸೃಷ್ಟಿಯಾಗುತ್ತೆ. ಈ ಬಾರಿಯ ಚಂದ್ರಗ್ರಹಣ ನಮ್ಮ ಜೀವನದಲ್ಲಿ ಏನು ತರುತ್ತೆ ಅನ್ನೋ ಕುತೂಹಲ ಸಹಜವಾಗೇ ನಿಮ್ಮಲ್ಲಿರುತ್ತೆ. 12 ರಾಶಿಗಳ ಮೇಲೆ ಪ್ರಭಾವ ಏನು, ಅದರಲ್ಲಿ ನನ್ನ ರಾಶಿಯ ಮೇಲೆ ಏನು ಪ್ರಭಾವ ಅನ್ನೋ ಕುತೂಹಲ ಇರುತ್ತೆ. ಆ ಎಲ್ಲ ಕುತೂಹಲಗಳಿಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ತೆರೆ ಎಳೆಯುವ ಪ್ರಯತ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಸಾಮಾನ್ಯವಾಗಿ ಈ ಚಂದ್ರನ ಪರಿಣಾಮ ಭೂಮಿಯ ಮೇಲೆ, ಪ್ರಕೃತಿಯ ಮೇಲೆ ಏನಿರುತ್ತೆ, ಚಂದ್ರ ಹತ್ರ ಬಂದಾಗ ಏನಾಗುತ್ತೆ ಅಂತ ಕೇಳಿದಾಗ ಒಂದು ಸಾಕ್ಷಿ ನಮ್ಮ ಕಣ್ಣು ಮುಂದೆ ಯಾವಾಗಲೂ ಇದ್ದೇ ಇರುತ್ತೆ. ಸಮುದ್ರದ ಅಲೆಗಳನ್ನು ನೋಡ್ತಾ ಕೂತ್ರೆ ಹುಣ್ಣಿಮೆಯ ದಿನ ಅಲೆಗಳ ಏರಿಳಿತ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ತಿಳ್ಕೊಳ್ಬಹುದು. ಹಾಗೆ ಚಂದ್ರ ಮನಸ್ಸಿನ ಕಾರಕ, ಯಾರ್ಯಾರ ಮೇಲೆ ಏನೇನು ಪರಿಣಾಮ ಬೀರ್ತಾನೋ ಅನ್ನೋ ಕುತೂಹಲ ಕೂಡ ಇರುತ್ತೆ. ಈ ಎಲ್ಲ ಕುತೂಹಲಗಳಿಗೆ, ಅದರಲ್ಲೂ ಗ್ರಹಣ ಅಂದಾಗ ಒಂದು ಚೂರು ಆತಂಕ, ಒಂದು ಚೂರು ಕುತೂಹಲ ಎಲ್ಲರಲ್ಲೂ ಸಹಜವಾಗೇ ಇರುತ್ತೆ. ಸೂರ್ಯಗ್ರಹಣ, ಚಂದ್ರಗ್ರಹಣ ಇವು ಜೀವನದ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ, ನಾಳೆ ಜರುಗಲಿರೋ ಚಂದ್ರಗ್ರಹಣದ ಪ್ರಭಾವಗಳೇನೇನಿರುತ್ತೆ, ಯಾವ್ಯಾವ ರಾಶಿಗಳ ಮೇಲೆ ಇದರ ಪ್ರಭಾವ ಹೇಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಗಣ್ಯ ಅತಿಥಿಗಳು ನಮ್ಮೊಂದಿಗೆ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಾಜ್ಞರಾದ ಜ್ಯೋತಿಷಿ, ಧಾರ್ಮಿಕ ಚಿಂತಕರು ಆದ ಶ್ರೀಕಂಠ ಶಾಸ್ತ್ರಿಗಳು ನಮ್ಮೊಂದಿಗಿದ್ದಾರೆ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಹಾಗೆ ಜ್ಯೋತಿಷಿಗಳಾದ ವಿಠಲ್ ಭಟ್ ಅವರು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವೀಕ್ಷಕರೇ, ರಾಶಿಗಳ ಬಗ್ಗೆ ತಿಳ್ಕೊಳ್ತೀವಿ, ಆದರೆ ಚಂದ್ರನ ಬಗ್ಗೆ ಒಂದು ಚೂರು ತಿಳ್ಕೊಳ್ಳೋಣ ಆರಂಭದಲ್ಲಿ. ಶಾಸ್ತ್ರಿಗಳೇ, ಸಾಮಾನ್ಯವಾಗಿ ಚಂದ್ರ ಅಂದ ತಕ್ಷಣ ನನ್ನ ಮನಸ್ಸಿಗೆ ಬರೋದು ಈತ ಮನಸ್ಸಿನ ಕಾರಕ, ಈತನ ಚಲನವಲನ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ, ನಮ್ಮ ನಡೆಯ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ನಾನು ಯಾವಾಗಲೂ ಅರ್ಥ ಮಾಡ್ಕೊಂಡಿರೋದು. ಆದರೆ ಈ ಗ್ರಹಣದ ಬಗ್ಗೆ ಈಗ ಒಂದು ದೊಡ್ಡ ಜಿಜ್ಞಾಸೆ ಇದೆ, ಚರ್ಚೆಗಳಾಗ್ತಾ ಇದೆ. ಗ್ರಹಣ ಕೆಲವು ನಿಮಿಷಗಳಿಗೆ ಗೋಚರ ಆಗತ್ತೆ. ಅದು ನಾವು ಅನುಸರಿಸಬೇಕಾ, ಗ್ರಹಣ ಅಂತ ಅಂದುಕೊಳ್ಬೇಕಾ, ಆಚರಣೆಗಳನ್ನು ಮಾಡಬೇಕಾ ಅನ್ನೋದ್ರ ಬಗ್ಗೆ ಒಂದು ಜಿಜ್ಞಾಸೆ ಇದೆ, ಚರ್ಚೆಗಳು ಶುರು ಆಗ್ತಾ ಇದೆ. ನಿಜವಾಗ್ಲೂ ಗ್ರಹಣನ ನಾವು ಇವತ್ತು ಗ್ರಹಣ ಇದೆ, ಅದರ ಆಚರಣೆ ಮಾಡಬೇಕು ಅಂತ ನಾಳೆ ಸಿದ್ಧರಾಗಬೇಕಾ ಜನ? ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅದು ಒಳ್ಳೆ ಪ್ರಶ್ನೆ ತಮ್ಮದು. ಜನಮಾನಸದಲ್ಲಿ ಎಲ್ಲ ಕಡೆ ಇದೊಂದು ಗೊಂದಲ ಪಾಪ ಏರ್ಪಾಡಾಗಿದೆ, ಗ್ರಹಣ ಆಚರಿಸಬೇಕಾ ಬೇಡವಾ ಅಂತ. ಕೆಲವು ಪ್ರಾಂತ್ಯಗಳಲ್ಲಿ ಗ್ರಹಣ ಇಲ್ಲ, ಆಚರಿಸಬೇಡಿ, ತೊಂದರೆ ಇಲ್ಲ, ಸ್ನಾನ ಮಾಡಿದ್ರೆ ಸಾಕಾಗುತ್ತೆ, ಮೋಕ್ಷ ಸ್ನಾನ ಅಂತ ಕೆಲವರು. ಇನ್ನು ಕೆಲವು ವಿದ್ವಾಂಸರಲ್ಲೇ ಭಿನ್ನಾಭಿಪ್ರಾಯಗಳು ಇದೆ. ಅದಕ್ಕೆ ಕಾರಣವೂ ಹೇಳ್ತೀನಿ ನಾನು. ಇನ್ನು ಕೆಲವು ಭಾಗಗಳಲ್ಲಿ ಇಲ್ಲ, ಗ್ರಹಣ ಸಂಪೂರ್ಣವಾಗಿ ಅದು ಕಾಣದೇ ಇದ್ದರೂ ಗ್ರಹಣದ ದರ್ಶನ ಸ್ವಲ್ಪ 1 ನಿಮಿಷವಾದರೂ ಅದನ್ನು ಆಚರಿಸಬೇಕು ಅಂತ ಪಂಚಾಂಗ ಕರ್ತೃಗಳೇ ಅದನ್ನು ನಿರ್ದೇಶನ ಮಾಡಿದ್ದಾರೆ. ಹೀಗಾಗಿ ಗ್ರಹಣ ಇದೆ ಹಾಗೂ ಇಲ್ಲ, ಇದು ಎರಡೂ ಅಭಿಪ್ರಾಯಗಳು ನಮ್ಮಲ್ಲಿದೆ. ವಸ್ತುತಃ ಇದನ್ನು ಮಾಡಬೇಕೋ ಬೇಡವೋ ಅನ್ನೋದನ್ನು ಜನರಿಗೆ, ಸಾಮಾನ್ಯರು ಹೇಗೆ ತಗೋಬೇಕು ಅಂತಂದರೆ, ನೋಡಿ, ಗ್ರಹಣ ಅಂತಕ್ಕಂಥದ್ದು ಒಂದು ಪುಣ್ಯಕಾಲ. ಒಂದು ಶಾಸ್ತ್ರದಲ್ಲಿ ಮಾತಿದೆ, ಸೂರ್ಯಗ್ರಹಣ ಕಾಲೇನ ಸಮೋ ನಾಣ್ಯ ಕದಾಚನ ಅಂತ. ಸೂರ್ಯಗ್ರಹಣ ಕಾಲೇನ ಸಮೋ ನಾಣ್ಯ ಕದ, ಆ ಸೂರ್ಯಗ್ರಹಣಕ್ಕೆ ಸಮಾನವಾದ ಕಾಲ ಮತ್ತೊಂದಿಲ್ಲ ಅಂತ ಹೇಳುತ್ತೆ. ಹಾಗೆ ಚಂದ್ರಗ್ರಹಣಕ್ಕೂ ಅನ್ವಯ ಆಗುತ್ತೆ. ಚಂದ್ರಗ್ರಹಣ ಕಾಲಿನ ಸಮೋನಾನ್ಯ ಕದಾಚನ, ಚಂದ್ರಗ್ರಹಣಕ್ಕೆ ಸಮಾನವಾದ ಮತ್ತೊಂದು ಕಾಲ ಇಲ್ಲ ಅಂತ. ನಾವು ಯಾವುದೋ ವರಮಹಾಲಕ್ಷ್ಮಿ ವ್ರತವೋ, ಮತ್ತೊಂದು ವ್ರತವೋ, ಗಣಪತಿ ಮತ್ತೊಂದು ಎಲ್ಲ ನೋಡ್ತೀವಿ. ಆ ವ್ರತಗಳಿಗಿರ್ತಕ್ಕಂಥ ಮಾಹಾತ್ಮ್ಯಕ್ಕಿಂತಲೂ ಅಧಿಕವಾಗಿ ಗ್ರಹಣಕ್ಕಿದೆ. ಗ್ರಹಣ ಒಂದು ಪುಣ್ಯಕಾಲ. ಇದು ವರ್ಷಕ್ಕೆ 1 ಬಾರಿ ಬರಬಹುದು, ಬರದೆಯೂ ಇರಬಹುದು. ಎಷ್ಟೋ ಬಾರಿ ನಮಗೆ ಗೋಚರಿಸೋದೇ ಇಲ್ಲ. ಭಾರತದಲ್ಲಿ ಗೋಚರ ಇಲ್ಲ ಅಂತ ಹೇಳ್ತೀವಿ. ಹೀಗೆ ಸ್ವಲ್ಪ ಕಾಲವಾದರೂ ಗೋಚರಿಸ್ತಾ ಇರುವಾಗ ನಾವು ನಮ್ಮ ಉನ್ನತಿಗಾಗಿ, ಎಲ್ಲವನ್ನ ಮಾಡೋದು ಆತ್ಮೋನ್ನತಿಗಾಗಿ, ಭಾವೋನ್ನತಿಗಾಗಿ. ಚಂದ್ರ ಅಂತೂ ಮನೋನ್ನತಿಗಾಗಿ, ಮನಸ್ಸಿನ ಉನ್ನತಿ ಎಲ್ಲರಿಗೂ ಬೇಕು. ಮನಸ್ಸು ಕೀಳಾಗಿದ್ದರೆ ಮನುಷ್ಯನು ಕೀಳಾಗಿಬಿಡ್ತಾನೆ. ಈ ಕಾರಣದಿಂದಾಗಿ ಮನೋನ್ನತಿಗಾಗಿ
ಆ ಗ್ರಹಣವನ್ನು ಆಚರಣೆ ಮಾಡಿ ಆ ಸಂದರ್ಭದಲ್ಲಿ ನಾವು ಅನುಷ್ಠಾನ, ತಪಸ್ಸು, ದಾನಕ್ಕೆ ಕಿಂಚಿತ್ ದಾನ ಮಾಡಿದ್ರು ಭೂಮಿ ಸಮಂ ದಾನಂ ಅಂತ ಹೇಳುತ್ತೆ. ಭೂಮಿಯನ್ನು ದಾನ ಮಾಡಿದಷ್ಟು ಫಲ ಇದೆಯಪ್ಪ. ಸ್ವಲ್ಪ ಏನಾದರೂ ಅವನಿಗೆ ಸೂಚಿಸಿರ್ತಕ್ಕಂಥ ಅಕ್ಕಿಯನ್ನು, ಹುರುಳಿಯನ್ನು, ಅಥವಾ ಯಾರ್ಯಾರಿಗೆ ಶಕ್ತಿಯಾನುಸಾರ ಅವರು ಇಷ್ಟು ದಾನ ಮಾಡಿದ್ರು ಭೂಮಿ ಸಮಂ ದಾನಂ ಅಂತ ಹೇಳಿದೆ. ಹೀಗಾಗಿ ಇದು ತುಂಬ ಪವಿತ್ರ ಕಾಲ, ಪುಣ್ಯಕಾಲ. ಇದನ್ನು ನಾವು ಮಿಸ್ ಮಾಡ್ಕೊಳ್ಬಾರ್ದು. ಮಿಸ್ ಮಾಡ್ಕೊಳ್ಳದೆ ಜನ ಆಚರಿಸಬೇಕು. ಇರಲಿ, ಗ್ರಹಣ ಭಾರತಕ್ಕೆ ಗೋಚರ ಇದೆ, ಕಿಂಚಿತ್ತಾದರೂ ಇದೆ, ಅದನ್ನು ಆಚರಿಸಿ. ಇದನ್ನು ಬಹಳ ಮುಖ್ಯವಾಗಿ ಆಯಾ ಪ್ರಾಂತೀಯಗಳಲ್ಲಿರ್ತಕ್ಕಂಥ ಅವರು ಕುಲಪುರೋಹಿತರು ಅಂತ ಇರ್ತಾರೆ, ಅವರಿಗೊಂದು ಶ್ರದ್ಧೆ ಇಟ್ಕೊಂಡಿರ್ತಾರೆ. ಎಲ್ಲ ಕರ್ನಾಟಕದಾದ್ಯಂತ, ಭಾರತದಾದ್ಯಂತ ಒಂದು ಮನೆಗೆ ಒಬ್ಬರು ಕುಲಪುರೋಹಿತರು, ಒಬ್ಬರು ಮನೆಗೆ ಒಬ್ಬರು ಜೋಯಿಸರು ಇರ್ತಾರಲ್ವ, ಅವ್ರ ಹತ್ರ ಹೋಗಿ ವಿಚಾರಿಸ್ಕೊಂಡು ಅವ್ರು ಏನನ್ನು ಹೇಳ್ತಾರೋ ಅದನ್ನು ನಿಶ್ಚಯ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಸಾಮಾನ್ಯ ದೃಷ್ಟಿ ಅನ್ನೋದಕ್ಕಿಂತ ಅವರ ದೃಷ್ಟಿ ಬಹಳ ದೊಡ್ಡದು. ಯಾಕೆಂದರೆ ಅವರ ಬೆಳವಣಿಗೆ, ಏಳಿಗೆ, ಅವರ ಬಲ, ಅಶಕ್ತತೆ ಇದೆಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಇವರು ಆಚರಿಸ್ತಾರಾ ಇಲ್ವಾ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅಷ್ಟು ಕಾಲದಿಂದ ನೋಡ್ತಾರೆ, ಕುಟುಂಬ ಪರವೇ ಹಿಂದಿನಿಂದಲೂ ನೋಡ್ಕೊಂಡು ಬಂದಿರ್ತಾರೆ. ಅಂಥವ್ರ ಮಾತು ಕೇಳ್ಕೊಂಡು ಆಚರಣೆ ಮಾಡೋದು ತುಂಬ ಸೂಕ್ತವಾದದ್ದು. ಮಾತಾಡ್ತೀನಿ. ಮಹಾಭಾರತ ಕಾಲದಿಂದಲೂ ಇವತ್ತಿನವರೆಗೆ ಗ್ರಹಣಗಳಿಗೆ ಅಷ್ಟು ಪ್ರಾಮುಖ್ಯತೆ ಇದೆ. ಇದೆಲ್ಲದ್ರ ಬಗ್ಗೆ ಮಾತನಾಡ್ತೀನಿ. ಆದರೆ ಪ್ರಶಸ್ತ ಕಾಲ, ಪುಣ್ಯಕಾಲ ಅಂತ ಶ್ರೀಕಂಠಶಾಸ್ತ್ರಿಗಳು ಹೇಳ್ತಾ ಇದ್ರು. ಆದರೆ ಗ್ರಹಣ ಅಂದರೆ ಆತಂಕ ಬರೋದು ಯಾಕೆ, ಈ ಯುದ್ಧಗಳು ಅಥವಾ ಪ್ರಕೃತಿ ವಿಕೋಪಗಳು ಜರುಗೋದು ಯಾಕೆ ಅನ್ನೋ ಪ್ರಶ್ನೆಯೂ ನಿಮ್ಮನ್ನು ಕಾಡ್ತಾ ಇರ್ಬೋದು. ಆ ಪ್ರಶ್ನೆಗೆ ಉತ್ತರ ತಗೋಣ. ಆದರೆ ನಾವು ಗ್ರಹಣ ಆಚರಿಸಬೇಕಾ ಬೇಡವಾ, ಈ ಚರ್ಚೆ ನಡೀತಾ ಇರೋ ಹೊತ್ತಲ್ಲೇ ಹಾಲಾಡಿ ಪಂಚಾಂಗ ಕರ್ತರಾದ ವಾಸುದೇವ ಜೋಯಿಸರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ? ಆಚರಿಸಬೇಕು ಅಂದಿದ್ದಾರಾ, ಬೇಡ ಅಂದಿದ್ದಾರಾ, ಏನು ಹೇಳಿದ್ದಾರೆ ನೋಡ್ಕೊಂಬನ್ನಿ. ಚಂದ್ರಗ್ರಹಣ, ಖಗ್ರಾಸವಾಗಿರ್ತಕ್ಕಂಥ ಒಂದು ಚಂದ್ರಗ್ರಹಣ, ಅದು ಕಾಣುವಂಥದ್ದು ಮಾತ್ರ ನಮಗೆ ಕೇವಲ 7 ನಿಮಿಷ. ಅಂದರೆ ಸೂರ್ಯಾಸ್ತದ ನಂತರ ಕೇವಲ 7 ನಿಮಿಷ ಮಾತ್ರ ಕಾಣುವಂಥ ಒಂದು ಗ್ರಹಣ ಇದು ನಿಜವಾಗಿ ಖಗ್ರಾಸವಾಗಿರ್ತಕ್ಕಂಥ ಗ್ರಹಣವೇ. ಅಂದರೆ 100ರಲ್ಲಿ 115 ಭಾಗ ಖಗ್ರಾಸ ಆಗುವಂಥ ಗ್ರಹಣ. ಅಂದರೆ ಚಂದ್ರನು ಪೂರ್ತಿ ಗ್ರಾಸ ಆಗಿ ಮತ್ತೆ 15 ಭಾಗ ಆಕಾಶದಲ್ಲೂ ಗ್ರಾಸ ಆಗುವಂಥದ್ದನ್ನು ಖಗ್ರಾಸ ಗ್ರಹಣ ಅಂತ ಹೇಳ್ತೇವೆ. ಅಂತಹ ಈ ಗ್ರಹಣ ನಮಗೆ ಗೋಚರಿಸುವುದು ಸೂರ್ಯಾಸ್ತ ಆದ ಮೇಲೆ 7 ನಿಮಿಷ ಮಾತ್ರ ಅಂತ ಅರ್ಥ. ಅಂದರೆ ಅದರ ಹಿಂದೆ ಗ್ರಹಣ ಇರಲಿಲ್ಲ ಅಂತ ಅರ್ಥ ಅಲ್ಲ, ಗ್ರಹಣ ಇದ್ದೇ ಇದೆ, ಕಾಣುವುದು ನಮಗೆ 7 ನಿಮಿಷ ಅಂತ ಅರ್ಥ. ಶಾಸ್ತ್ರದಲ್ಲಿ ಅರ್ಧ ನಿಮಿಷ ಗ್ರಹಣ ಕಂಡರೂ ಕೂಡ ಸಂಪೂರ್ಣ ಗ್ರಹಣವು ಆಚರಣೀಯವಾದದ್ದೇ ಅಂತ ಹೇಳಿದ್ದಾರೆ. ಯಾವ ಗ್ರಹಣವನ್ನು ಆಚರಿಸಬಾರದು ಅಂತ ಕೇಳಿದರೆ ಅನಾದೇಶ ಗ್ರಹಣ ಅಂತ ಒಂದು ಪ್ರಕರಣದಲ್ಲಿ ಹೇಳ್ತಾರೆ. ಇಂದೋರ್ ಭಾಗ. ಮತ್ತೊಬ್ಬ ಗಣ್ಯ ಅತಿಥಿಗಳು ಜ್ಯೋತಿಷಿಗಳಾದ ಪ್ರಸನ್ನಾಚಾರ್ಯ ಕಟ್ಟಿಯವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಆಚಾರ್ಯರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ನಾವು ಗ್ರಹಣದ ಬಗ್ಗೆ ಮಾತನಾಡ್ತಾ ಇದ್ವಿ. ವಿಠಲ್ ಭಟ್ ಅವರೇ, ನಾನು ಬೈಟ್ಗೆ ಮುಂಚೆ ಹೇಳ್ತಾ ಇದ್ದೆ, ಈ ಗ್ರಹಣ ಅಂತ ಹೇಳಿದ್ರೆ ಪರ್ವಕಾಲ, ಪುಣ್ಯಕಾಲ, ಪ್ರಶಸ್ತ ಕಾಲ ಅಂತ ಶ್ರೀಕಂಠಶಾಸ್ತ್ರಿಗಳಿಗಾಗಲೇ ಉದಾಹರಣೆ ಸಹಿತ ವಿವರಿಸಿದ್ದಾರೆ. ಆದರೆ ಗ್ರಹಣ ಅಂದ ತಕ್ಷಣ ಈ ಮನುಷ್ಯನ ಮನಸ್ಸು ಒಂದು ಕ್ಷಣ ಅಳಕತ್ತೆ. ಅಯ್ಯೋ, ಇನ್ನೇನಾಗುತ್ತೋ, ಯಾವ ರಾಶಿಗೆ ಸಮಸ್ಯೆ ಆಗುತ್ತೋ, ಇನ್ನೆಲ್ಲಿ ಏನಾಗುತ್ತೋ ಅಂತ. ಈಗ ನಡೀತಾ ಇರೋ ಯುದ್ಧೋನ್ಮಾದಗಳು, ಯುದ್ಧದ ದೃಶ್ಯಗಳನ್ನು ನೋಡಿದಾಗ ಗ್ರಹಣ ಆದರೆ ಹಿಂಗೆ ಆಗತ್ತಾ ಅನ್ನೋ ಪ್ರಶ್ನೆನೂ ಉದ್ಭವ ಆಗುತ್ತೆ. ಪ್ರಶಸ್ತ ಕಾಲವೂ ಹೌದು, ಆದರೆ ಆತಂಕ ತಂದು ಕೊಡುವಂತಹ ಕಾಲವೂ ಹೌದು. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಮುಖ್ಯವಾಗಿ ಗ್ರಹಣ ನಿಮಗೆ ಯುದ್ಧಗಳನ್ನು ಉಂಟು ಮಾಡುವುದಿಲ್ಲ, ಆದರೆ ಗ್ರಹಣ ಉರಿಯುವ ಬೆಂಕಿಗೆ ತುಪ್ಪ ಅಂತೂ ಖಂಡಿತವಾಗಿ ಸುರಿಯುತ್ತದೆ. ಇಲ್ಲಿ ಯುದ್ಧವನ್ನು ಆರಂಭಿಸುವಂತಹ, ಯುದ್ಧವನ್ನು ಮಾಡಿಸುವಂತಹ ಗ್ರಹಗಳು, ಉದಾಹರಣೆಗೆ ಕುಜ, ಪಾಪಗ್ರಹ ಕುಜ, ಅವನು ಖಂಡಿತ ಯುದ್ಧವನ್ನು ಮಾಡಿಸುವಂತಹ ಗ್ರಹ. ಕುಜನ ಒಂದು ಯುತಿ ಈ ಸಲ ಚಂದ್ರಗ್ರಹಣಕ್ಕೆ ರಾಹುಯೊಟ್ಟಿಗೆ ಕುಜ ಇದ್ದಾನೆ, ಈ ಕಡೆ ಕೇತು ಒಟ್ಟಿಗೆ ಚಂದ್ರ ಗ್ರಸ್ತನಾಗ್ತಾ ಇದ್ದಾನೆ. ಅಲ್ಲಿ ರಾಹು ಹಾಗೂ ಕುಜನೂ ಸಹ ಪರಸ್ಪರ ವೈರಿಗಳು. ಇದು ಸಹ ಒಂದು ಯುದ್ಧಕ್ಕೆ ಕಾರಣ ಆಗಿರ್ತದೆ. ಆ ಉರಿಯುವ ಬೆಂಕಿಗೆ ಗ್ರಹಣ ಒಂದಿಷ್ಟು ತುಪ್ಪ ಸುರಿತದೆ, ಅಷ್ಟೇ, ಎಂಥದೂ ಇಲ್ಲ. ಆದ್ರೆ ಗ್ರಹಣ ಮನಸ್ಸಿನ ಮೇಲೆ ಪರಿಣಾಮ ಬಿದ್ದಾಗ, ಚಂದ್ರಗ್ರಹಣ ಮನಸ್ಸಿನ ಮೇಲೆ ಪರಿಣಾಮ ಬಿದ್ದಾಗ ಸಾಮಾನ್ಯವಾಗಿ ಈಗ ಎಲ್ಲರೂ ಇವಾಗ ಯಾರು ನಮ್ಮ ಅಮೆರಿಕಾದ ಪ್ರೆಸಿಡೆಂಟೇ ಇರಬಹುದು ಅಥವಾ ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಮನುಷ್ಯನೇ ಅಲ್ವೇ, ಅವನ ಮನಸ್ಸಿನ ಮೇಲೆ ಪರಿಣಾಮ ಬೀರಲೇಬೇಕಲ್ವಾ. ಸೊ ಅದರಿಂದ ಮನಃಕಾರಕನಾಗಿರ್ತಕ್ಕಂಥವನು ಅವರ ಮನಸ್ಸಿನ ಮೇಲೂ ಪರಿಣಾಮ ಬಿದ್ದೇ ಬೀರ್ತಾನೆ.
ಸೊ ಆದ್ದರಿಂದ ಅವರ ಮನಸ್ಸು ಕೂಡ ವಿಕಾರ ಆಗೇ ಆಗ್ತದೆ, ಯುದ್ಧೋನ್ಮಾದ ಬಂದೇ ಬರ್ತದೆ. ಮೊದಲೇ ಯುದ್ಧ ಮಾಡಿಸಲಿಕ್ಕೆ ಕುಜರಾಹು ಯುತಿ, ಅದಕ್ಕಿಂತ ಮುಂಚಿತವಾಗಿ ಸಹ ಕುಜ ಪರಮೋಚ್ಚ ಸ್ಥಿತಿಯಲ್ಲಿ ಮಕರದಲ್ಲಿ ಕುಜ ಇದ್ದ, ನಂತರ ಕುಂಭದಲ್ಲಿ ರಾಹುಯುತಿ ಪರಮ ವೈರ್ಯವನು, ನಂತರ ನಿಮಗೆ ಏಪ್ರಿಲ್ 1ನೇ ತಾರೀಕಿಂದ ಕುಜ ಮೀನ ಪ್ರವೇಶ ಮಾಡ್ತಾನೆ, ಅಲ್ಲಿ ಶನಿಯುತಿ ಆಗ್ತದೆ. ಅದು ಮಂದಮಂಗಳ ಯೋಗ ಅಂತ ಕರಿತೀವಿ, ಬಿಸಿ ತುಪ್ಪ, ಅದು ಉಗಿಯೋಕ್ಕೂ ಆಗಲ್ಲ ನುಂಗೋಕ್ಕೂ ಆಗಲ್ಲ ಒಂದು ಪರಿಸ್ಥಿತಿ ಇರ್ತದೆ ಅದು. ಸೊ ಅದರಿಂದ ಈ ಗ್ರಹ ಸ್ಥಿತಿಗಳು ಕಂಟಿನ್ಯೂಸ್ ಆಗಿ ನೋಡಿದಾಗ ಗ್ರಹಣ ಇದು ಅಲ್ಲಿ ಬೆಂಕಿ ಹಚ್ಚಿದ್ರೆ ಈ ಗ್ರಹಣ ಅದು ದೊಡ್ಡದಾಗಿ ಉರಿಲಿಕ್ಕೆ ಒಂದಿಷ್ಟು ಸಹಕಾರಿ ಅನ್ನುವಂಥದ್ದು ಮಾತ್ರ ಖಂಡಿತ ಹೇಳಬಲ್ಲೆ. ಪ್ರಸನ್ನಾಚಾರ್ಯ ಕಟ್ಟಿಯವರೇ, ಯುದ್ಧ, ಆತಂಕ ಮತ್ತು ಗ್ರಹಣ ಎರಡೂ ಒಟ್ಟೊಟ್ಟಿಗೆ ಬರೋವಾಗ ಮುಂದಿನ ದಿನಗಳಲ್ಲಿ ಕಥೆ ಏನು ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಒಂದು ಗ್ರಹಣ ಸಂಭವಿಸಿದ ನಂತರ ಅದರ ಪರಿಣಾಮಗಳು ಸುಮಾರು ಎಷ್ಟು ಸಮಯ ಇರಬಹುದು, ಅದರ ಪರಿಣಾಮಗಳ ಫಲವಾಗಿ ಯುದ್ಧ ಆಗಲಿ ಅಥವಾ ಮನೋವಿಕಾರಗಳಾಗಲಿ ಅಥವಾ ಗಲಾಟೆಗಳಾಗಲಿ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಶಾಂತವಾಗೋದಕ್ಕೆ? ಸಾಮಾನ್ಯ ಗ್ರಹಣಗಳನ್ನು ನಾವು ನೋಡಬೇಕಾದ್ರೆ ಗ್ರಹಣಗಳೆಲ್ಲವೂ ಸಂಭವಿಸ್ತಕ್ಕಂಥದ್ದು ಸಹಜವಾಗಿಯೇ ಇರ್ತದೆ. ಎಷ್ಟೋ ಜನಕ್ಕೆ ಒಂದು ಆತಂಕ ಏನು ಅಂತಂದರೆ, ಈಗ ಒಂದು ನಾವು ಉದಾಹರಣೆಯನ್ನು ತೆಗೆದುಕೊಳ್ತಕ್ಕಂಥದ್ದಾದರೆ ಬರುವ ವರ್ಷ ಅಂದರೆ ಯುಗಾದಿ ಅಂತ ಇಟ್ಕೊಳ್ಳೋಣ. ಯುಗಾದಿಯಿಂದ ಯುಗಾದಿಗೆ ನೋಡಿದಾಗ 4 ಗ್ರಹಣಗಳು ಟೋಟಲಿ ಸಂಭವಿಸ್ತದೆ. ಅದರಲ್ಲಿ ಯಾವುದೂ ಭಾರತದಲ್ಲಿ ಗೋಚರಿಸುವುದಿಲ್ಲ. 4 ಗ್ರಹಣಗಳು ಮಾತ್ರ ಸಂಭವಿಸೋದಂತೆ, ಗ್ರಹಣಗಳು ಸಂಭವಿಸೋದು ಕೇವಲ 4 ಮಾತ್ರ ಅಲ್ಲ, ಪ್ರತಿ ಹುಣ್ಣಿಮೆ ಪ್ರತಿ ಅಮಾವಾಸ್ಯೆ ಗ್ರಹಣಗಳು ಸಂಭವಿಸ್ತಾನೇ ಇರ್ತದೆ. ಆದರೆ ಸೂರ್ಯ ಚಂದ್ರನ ಮೇಲೆ ಸಂಭವಿಸುವ ಗ್ರಹಣಗಳನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ತೇವೆ. ಕಾರಣ ಯಾಕೆ ಅಂತಂದರೆ, ಅವರು ದಿನಮಣಿಗಳು ಅಂತ. ಅವರು ದಿನಕ್ಕೆ ಆಹ್ಲಾದವನ್ನು ಕೊಡ್ತಕ್ಕಂಥವ್ರು. ಬೆಳಗಿನ ಜಾವಕ್ಕೆ ಸೂರ್ಯ, ರಾತ್ರಿಗೆ ಚಂದ್ರ, ಇವುಗಳನ್ನು ನಾವು ಗಣನೆಗೆ ತೆಗೆದುಕೊಳ್ತೇವೆ. ಆ ನಿಟ್ಟಿನಲ್ಲಿ ನೋಡಿದಾಗ ಮೊದಲೇದಾಗಿ ನೇರವಾದ ಉತ್ತರ ನೋಡ್ತಕ್ಕಂಥದ್ದಾದರೆ 15ರಿಂದ 18 ದಿವಸಗಳ ಮಾತ್ರ ಗ್ರಹಣದ ಪ್ರಭಾವಗಳು ಒಂದು ಕಡೆ ಇರ್ತದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. 18 ದಿವಸ ಅಂದರೆ ಒಂದು ಪಕ್ಷ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಯಾವ ಪಕ್ಷದಲ್ಲಿ ಈ ಗ್ರಹಣ ಸಂಭವಿಸ್ತದೋ ಅದರ ಮುಂದಿನ 15 ದಿನಗಳ ಕಾಲ ಅಥವಾ ಒಂದು 2-3 ದಿನ ಹೆಚ್ಚು, 15ರಿಂದ 18 ದಿನಗಳ ಕಾಲ ಸಂಭವಿಸ್ತದೆ ಅಂತ ಒಂದು ರೀತಿ. ಆದರೆ ಎರಡನೇದು ಯುದ್ಧಗಳ ಬಗ್ಗೆ ಇವಾಗಲೇ ನಾವು ಕೇಳ್ತಾ ಇದ್ದೀವಿ. ಏನಂತಂದರೆ, ಇವಾಗ ನಡೀತಾ ಇರತಕ್ಕಂತಹ ಗ್ರಹಣ ಬಂದು ಚಂದ್ರನ ಗ್ರಹಣ. ಈ ಚಂದ್ರ ಮತ್ತು ಚಂದ್ರನ ಉಪಾಸ್ಯ ಮೂರ್ತಿಯಾದ ಶಿವ ಇಬ್ಬರೂ ಕೂಡ ಮನೋನಿಯಾಮಕರು, ಮನಸ್ಸಿಗೆ ಅಭಿಮಾನಿ ದೇವತೆಗಳಿವರು. ಚಂದ್ರನ ಮೇಲೆ ಆಗ್ತಕ್ಕಂತಹ ಪರಿಣಾಮಗಳು, ಚಂದ್ರನಿಗೆ ಆಗ್ತಕ್ಕಂತಹ ಪರಿಣಾಮಗಳು, ಚಂದ್ರನಿಂದ ಜನರ ಮೇಲೆ ಆಗ್ತಕ್ಕಂತಹ ಪರಿಣಾಮಗಳೇನು ಉಂಟಲ್ಲ, ಎಷ್ಟೋ ಪ್ರಾಣಿ ಪಕ್ಷಿಗಳಿರಬಹುದು ಮತ್ತು ಜೀವರಾಶಿಗಳಿರಬಹುದು, ಸೂರ್ಯನ ಉದಯದಿಂದ ಸೂರ್ಯನ ಕಿರಣಗಳಿಂದ ಆಹ್ಲಾದವನ್ನು ಪಡೆದುಕೊಂಡು ಅರಳತಕ್ಕಂಥದ್ದು ಮತ್ತು ಅವುಗಳ ಜೀವನದ ಉದಯೋನ್ಮುಖವಾಗ್ತಕ್ಕಂಥದ್ದು. ಅದೇ ರೀತಿಯಾಗಿ ಚಂದ್ರನ ಉದಯದಿಂದಲೂ ಕೂಡ ಎಷ್ಟೋ ಜೀವರಾಶಿಗಳಿಗೆ, ಒಟ್ಟು ಜೀವರಾಶಿಗಳಿರತಕ್ಕಂತಹದ್ದು ಎಷ್ಟು ಅಂತ ನೀವು ಕೇಳಿದ್ದೀರಿ, 84 ಲಕ್ಷ ಜೀವರಾಶಿಗಳಿದೆ. 84 ಲಕ್ಷ ಯೋನಿಗಳಲ್ಲಿ ಜೀವರಾಶಿಗಳಿದೆ. ಅದರಲ್ಲಿ ಕೆಲವೊಂದಿಷ್ಟು ಚಂದ್ರನ ಉದಯದಿಂದ ಆಗ್ತಾ ಇದೆ. ಅದರಲ್ಲಿ ನಾವು ಭಾಗಗಳನ್ನ ನೋಡ್ತಾ ಬಂದಾಗ, ಯಾವ್ಯಾವ ಭಾಗಕ್ಕೆ ಯಾವ್ಯಾವ ಗ್ರಹಗಳ ಅಧಿಪತಿಗಳು ಅಂತ ನೋಡ್ತಾ ಬಂದಾಗ, ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಏನಾಗ್ತಾ ಇದೆ ಅಂದರೆ ಚಂದ್ರನ ಪ್ರಭಾವ ಅತಿ ಹೆಚ್ಚಾಗಿರುತ್ತದೆ. ಆ ಚಂದ್ರನಿಗೆ ಸಂಭವಿಸುವ ಗ್ರಹಣವಾದ್ದರಿಂದ ಅವನು ಮನಸ್ಸಿಗೆ ಅಭಿಮಾನಿ ಆಗಿದ್ದರಿಂದ ಮನಸ್ಸಿನಲ್ಲಿ ವಿಕಾರಗಳು ಬಂದು ಕೆಟ್ಟ ಕೆಟ್ಟ ಆಲೋಚನೆಗಳು ಎಲ್ಲವನ್ನು ನಾಶ ಮಾಡ್ತಕ್ಕಂಥದ್ದು ಇತ್ಯಾದಿಗಳೆಲ್ಲ ಬರ್ತದೆ ಅನ್ನೋದು ಇನ್ನೊಂದು ಭಾಗ. ಅದರೊಟ್ಟಿಗೆ ನೀವು ಆವಾಗಿಂದ ಪರ್ವಕಾಲದ ಬಗ್ಗೆ ವಿಶೇಷವಾಗಿ ಮಾತಾಡ್ತಾ ಇದ್ರಿ, ಮಹಾಭಾರತದ ಕಥೆಗಳನ್ನು ಕೇಳಿದ್ರಿ. ಹಿಂದಿನ ಕಾಲದಲ್ಲಿ ಅವೆಲ್ಲ ಕೂಡ ಇಚ್ಛಾಮರಣಿಗಳಾಗಿರ್ತಿದ್ರು. ಇಚ್ಛಾಮರಣಿಗಳಾಗಿದ್ದಾಗ ಅವರು ಮರಣವನ್ನು ಕೂಡ ಪೋಸ್ಟ್ಪೋನ್ ಮಾಡ್ಕೊಳ್ತಕ್ಕಂಥ ಶಕ್ತಿ ಇತ್ತು ಅವರಿಗೆ. ಅವ್ರು ಕೇಳ್ಕೊಳ್ತಿದ್ರಂತೆ, ಈ ಬರ್ತಾ ಇರತಕ್ಕಂಥ ಒಂದು ಗ್ರಹಣವನ್ನು ನಾನು ಆಚರಣೆ ಮಾಡಿ ಗ್ರಹಣ ಕಾಲದಲ್ಲಿ ಜಪತಪ ಪೂಜೆ ಪುನಸ್ಕಾರಗಳನ್ನು ಮಾಡಿ ನಾನು ಮುಂದೆ ಪ್ರಾಣತ್ಯಾಗ ಮಾಡ್ತೇನೆ, ಅಲ್ಲಿವರೆಗೂ ನನ್ನ ಮರಣವನ್ನೇ ಪೋಸ್ಟ್ಪೋನ್ ಮಾಡಿಕೊಡಿ ಅಂತ. ಅಂತಹದ್ದು ಮಹಾಭಾರತ ಕಾಲದಲ್ಲಿ. ಇವತ್ತಿನವರೆಗೂ ಧರ್ಮಶಾಸ್ತ್ರ ಏನು ಹೇಳ್ತದೆ ಅಂದರೆ, ಈ ಮುಖಾಂತರವಾಗಿ ನಾವು ಒಂದು ಸುವರ್ಣ ಅವಕಾಶ ತಿಳಿಸ್ಲಿಕ್ಕೆ ಎಲ್ರಿಗೂ, ಯಾರ್ದೋ ಮನೆಯಲ್ಲಿ ಇವತ್ತು ನಾಳೆ ಗ್ರಹಣ ಇದೆ, ತೀರ್ಕೊಂಡ್ಬಿಟ್ಟಿದ್ದಾರೆ, 10 ದಿನಗಳ ಕಾಲ ಅಶೌಚ ಇದೆ, ಅವ್ರು ಯಾವ ರೀತಿಯ ಗ್ರಹಣ ಆಚರಣೆ ಮಾಡೋದು? ಯಾರ್ದೋ ಮನೆಯಲ್ಲಿ ನಿನ್ನೆ ಮೊನ್ನೆನೋ ಮಗು ಹುಟ್ಟಿದೆ, ಅಥವಾ ಈ ಗ್ರಹಣ ಮುಗಿಯೋದರಲ್ಲಿ 10 ದಿನಗಳಲ್ಲಿ ಬರ್ತಾ ಇದೆ, ಮತ್ತು ಪರ್ವಕಾಲ ಅಂತ ಹೇಳ್ತಿದ್ದೀರಿ, ಸಾಧನೆ ಮಾಡೋಕೆ ಹೇಳ್ತಾ ಇದ್ದೀರಿ. ಅಂಥವ್ರಿಗೆ ಏನು ಅಂತಂದರೆ, ನಮ್ಮ ಧರ್ಮಶಾಸ್ತ್ರ ಎಷ್ಟು ಅರ್ಥಪೂರ್ಣವಾಗಿ ತಿಳಿಸಿದೆ ಗ್ರಹಣದ ಬಗ್ಗೆ, ಅದು ಎಷ್ಟು ಮಹತ್ತರವಾದ ಪರ್ವಕಾಲ. ಇದರಿಂದ 2 ವಿಷಯಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಒಂದು, ಭಯ ಪಡಬೇಡಿ, ಗೊಂದಲ ಬೇಡ, ಪ್ರಾಕೃತಿಕವಾಗಿ ಆಗ್ತಕ್ಕಂತಹ ವಿಕೋಪಗಳು ಬೇರೆ. ಇಂತಹ ಸಂದರ್ಭದಲ್ಲಿ ನಾವು ಹೇಳ್ತಾ ಇರ್ತೀವಿ, ಕೆಲವೊಂದಿಷ್ಟು ಹೆಣ್ಣು ಮಕ್ಕಳಿಗೆ ವಿಶೇಷ ಸಂದರ್ಭಗಳು ಇದ್ದರೂ ಕೂಡ ಜರಡಿಯಲ್ಲಿ ನೀರನ್ನು ಹಾಕಿಸಿಕೊಂಡು ಸ್ನಾನ ಮಾಡಿ, ಈ ಅಶೌಚ ಇರತಕ್ಕಂಥವ್ರಿಗೆ, ಒಟ್ಟು ಅಶೌಚದಲ್ಲಿ 2 ವಿಧ, ಜಾತಾ ಶೌಚ, ಮೃತಾ ಶೌಚ ಅಂತ.
ಜಾತಾ ಶೌಚ ಅಂದರೆ ಪುರುಡು, ಹುಟ್ಟಿದಾಗ ಬರೆದಿರ್ತಕ್ಕಂಥದ್ದು. ಮೃತಾ ಶೌಚ ಅಂದರೆ ಒಂದು ವಿಧವಾದಂತಹ ಸೂತಕ, ಮೈಲಿಗೆ ಅಂತ ಕರಿತೇವೆ. ಅಂತಹವರಿಗೂ ಕೂಡ ಈ ಗ್ರಹಣ ಕಾಲದಲ್ಲಿ ಸ್ನಾನದ ಆಚರಣೆಯನ್ನು ಮಾಡಿ, ಸ್ನಾನವನ್ನು ಮಾಡಿಕೊಂಡು ಅವರು ಮಾಡುವ ಭಗವನ್ನಾಮ ಸಂಕೀರ್ತಗಳಿಗೆ, ಭಗವಂತನ ಧ್ಯಾನಕ್ಕೆ, ನಾಮಸ್ಮರಣೆಗೆ ವಿಶೇಷವಾದ ಪುಣ್ಯ ಪ್ರಾಪ್ತಿ ಇದೆ ಅಂತ. ಅಂದರೆ ನಾವು ಈ 10 ದಿವಸದಲ್ಲಿ ಏನೂ ಶುಭ ಕಾರ್ಯಗಳನ್ನು ಮಾಡಲ್ಲ, ಯಾವ ದೇವರ ಜಪಗಳನ್ನು ಮಾಡಲ್ಲ, ಮಂತ್ರಗಳನ್ನು ಅನ್ನೋಕೆ ಬರಲ್ಲ. ಆದರೆ ಅಂಥವ್ರಿಗೂ ಕೂಡ ಗ್ರಹಣ ಕಾಲದಲ್ಲಿ ಕೆಲವೊಂದಿಷ್ಟು ಎಕ್ಸೆಂಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಅದು ವಿಶೇಷ, ಅಂದರೆ ಅಷ್ಟು ಪರ್ವಕಾಲ ಇದು ಅಂತ. ಶ್ರೀಕಂಠಶಾಸ್ತ್ರಿಗಳೇ, ಯುತಿಗಳ ಬಗ್ಗೆ ಕೇಳಬೇಕು ಅಂದ್ಕೊಂಡೆ, ಆದರೆ ಆಚಾರ್ಯರು ಒಂದು ವಿಷಯ ತೆಗೆದಿದ್ದಾರೆ. ಪರ್ವಕಾಲ ಅಂತ ಹೇಳ್ತೀವಿ, ಆದರೆ ಹಲವಾರು ವಿಷಯಗಳಿಗೆ ನಿಷಿದ್ಧತೆ ಇದೆ ಈ ಸಂದರ್ಭದಲ್ಲಿ. ಆದರೆ ಧ್ಯಾನಕ್ಕೆ ಮತ್ತು ದೇವರ ನಾಮ ಸ್ಮರಣೆಗೆ ಇದು ಅತ್ಯಂತ ಪ್ರಶಸ್ತ ಕಾಲ ಹೇಗಾಗೋದಕ್ಕೆ ಸಾಧ್ಯ? ಹಾಗೆ ಸಮಸ್ಯೆನೂ ತರೋದಕ್ಕೆ ಹೇಗೆ ಸಾಧ್ಯ? ಹೆಂಗಾಗುತ್ತಿದ್ದು ಒಟ್ಟೊಟ್ಟಿಗೆ ಹೇಗೆ ಬರಕ್ಕೆ ಸಾಧ್ಯ? ಅಲ್ಲ, ಅದೇ ಪುಣ್ಯಕಾಲ ಅಂತಂದರೆ ಈ ಗ್ರಹಣ ಕಾಲ ಇರೋದೇ ಅನುಷ್ಠಾನದಿಂದ ನಮ್ಮ ತನವನ್ನು, ನಮ್ಮ ಸತ್ವವನ್ನು, ಮನೋಬಲ ಅಂತ ಹೇಳಿದ್ನಲ್ಲ, ಆತ್ಮಬಲ, ಮನೋಬಲ, ಇವುಗಳ ವೃದ್ಧಿಗಿರತಕ್ಕಂಥ ಕಾಲ ಇದು. ಇದನ್ನೇ ಪುಣ್ಯಕಾಲ ಅಂತ ಕರೀತಾರೆ. ಯಾಕಂದರೆ ಬಹಳಷ್ಟು ಜನ ಏನು ಹೇಳ್ತಾರೆ ಅಂದರೆ, ಉದಾಹರಣೆಗಳನ್ನು ಕೇಳಿದ್ದೀನಿ, ಹಾಗಾಗಿ ಉದಾಹರಣೆ ಕೊಡ್ತಾ ಇದ್ದೀನಿ. ಮುಖ್ಯವಾಗಿ ಚಂದ್ರಗ್ರಹಣ ಕಾಲದಲ್ಲಿ ಮಾಡುವ ಧ್ಯಾನ ಅಥವಾ ಆಗ ಮಾಡುವಂತಹ ಅನುಷ್ಠಾನಗಳು ವರ್ಷಗಳು ಮಾಡಿದ್ರೂ ಕೂಡ ಸಿಗದಷ್ಟು ಸಿಗುತ್ತೆ ಅಂತ ಹೇಳ್ತಾರೆ. ಹೌದು, ಖಂಡಿತ ಹೌದು. ಹಿಂದೆಲ್ಲ ಋಷಿಗಳು ಇದನ್ನು ಗುರ್ತಿಟ್ಟು, ನಾನಿವತ್ತು ನಮ್ಮ ಕಾರ್ಯಕ್ರಮದಲ್ಲೂ ಅದನ್ನೇ ಹೇಳ್ತಾ ಇದ್ದೆ. ಎಷ್ಟು ಹಿಂದೆಲ್ಲ ಗ್ರಹಣ ಕಾಲವನ್ನು ನೋಟ್ ಮಾಡಿ ಇಟ್ಕೊಳ್ತಾ ಇದ್ದರು. ಇಂಥ ದಿವಸ ಗ್ರಹಣ ಇದೆ, ಹೀಗಾಗಿ ನಾನು ನದಿ ತೀರಕ್ಕೋ ಸಮುದ್ರ ತೀರಕ್ಕೋ, ಎಲ್ಲ ತೀರ್ಥಗಳನ್ನು ಗಂಗಾ ಸಮ ಈ ದಿವಸ ಅಂತ ಕರೀತಾರೆ. ಗ್ರಹಣ ಕಾಲದ ದಿವಸ ನೀವು ಕಾವೇರಿಯಲ್ಲಿ ಸ್ನಾನ ಮಾಡಿದ್ರು ಗಂಗಾ ಫಲ ಸಿಗುತ್ತೆ. ಗಂಗಾ ಸ್ನಾನ ಆ ರೀತಿಯ ಒಂದು ಪುಣ್ಯ ಫಲ ಅದಕ್ಕೆ ಇದೆ ಅಂತಕ್ಕಂಥದ್ದನ್ನು ಶಾಸ್ತ್ರಗಳೇ ಹೇಳಿವೆ. ಹೇಳಿದ್ನಲ್ಲ, ಒಂದು ಕಿಂಚಿತ್ ದಾನ ಮಾಡಿದ್ರು ಭೂಮಿ ದಾನ ಬರುತ್ತೆ, ಸ್ನಾನ ಮಾಡಿದ್ರೆ ಗಂಗಾ ಫಲದ ಸ್ನಾನ, ಆ ಪುಣ್ಯ ಬರುತ್ತೆ ಅಂತ. ಹೀಗೆ ಗ್ರಹಣವನ್ನು, ಈ ಕಾಲವನ್ನೇ ಒಂದು ನಾವು ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದರೆ ಎನರ್ಜಿ ಸಂಪೂರ್ಣ ಥ್ರೂಔಟ್ ಆ ಒಂದು ಸಮಯದಲ್ಲಿ ತುಂಬ ವಿಶೇಷವಾದ ತರಂಗಗಳಿಂದ ಕೂಡಿರುತ್ತೆ. ಈ ಸಂದರ್ಭದಲ್ಲಿ ನೀವು 1,000 ಜಪ ಮಾಡಿದ್ರೆ ಅದು 10,000 ಜಪ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಅಂತ. ಈ ಕಾರಣದಿಂದಾಗಿ ಹಿಂದಿನವರೆಲ್ಲ ಇನ್ನೂ ನದಿ ತೀರಗಳಿಗೆಲ್ಲ ಹೋಗಿ ಕಂಠಮಟ್ಟದ ನೀರಿನಲ್ಲಿ ನಿಂತು ಅವರು ಯಾವುದು ಉಪದೇಶವನ್ನು ತಗೊಂಡಿದ್ದಾರೋ ಆ ಉಪದೇಶವನ್ನು ಸಿದ್ಧಿ ಮಾಡ್ಕೊಳ್ತಾ ಇದ್ರು. ಸಿದ್ಧಿ ಕಾಲ ಇದು ವಸ್ತುತಃ. ಈ ಲಲಿತಾ ಸಹಸ್ರನಾಮ ಯಾರಿಗೂ ಉಪದೇಶ ಆಗಿದೆ ಅಂತಂದರೆ ಅವ್ರು ಈ ದಿವಸ ನೋಡಿ 1 ಸಲ ಹೇಳಿದ್ರೆ 100 ಸಲ ಹೇಳಿದಷ್ಟು ಫಲ ಸಿಗುತ್ತೆ. ಇನ್ನು 100 ಸಲ ಹೇಳ್ಕೊಂಡ್ರೆ ಹೀಗೆ ಈ ಕಾಲದಲ್ಲಿ ನಾವು ಆ ಸಮಯವನ್ನು ಬೇರೆದಕ್ಕೆ ವಿನಿಯೋಗ ಮಾಡಿದೆ, ವ್ಯರ್ಥ ಮಾಡಿದೆ. ಬೇರೆದಕ್ಕೆ ವಿನಿಯೋಗ ಅಲ್ಲ, ವ್ಯರ್ಥ ಮಾಡ್ತೀವಿ ನಾವು. ಇದಕ್ಕೆ ವಿನಿಯೋಗ ಮಾಡಬೇಕು. ಗ್ರಹಣ ಕಾಲವನ್ನು ನಮ್ಮ ಜಪ, ಅನುಷ್ಠಾನ, ದಾನ, ಸ್ನಾನ ಇವುಗಳಿಗೆ ಮಹತ್ವ ಇದೆ. ಇದನ್ನು ವಿನಿಯೋಗ ಮಾಡಿದ್ರೆ ಇದು ನಮ್ಮ ಪಾಲಿಗೆ ಮಹತ್ತರವಾದ ಫಲವನ್ನು ತಂದುಕೊಡುತ್ತೆ. ಹೇಗಪ್ಪ ಇನ್ನೇನೋ ಬಂದ್ಬಿಟ್ಟು ನಮಗೆ ಸಿನಿಮಾದಲ್ಲೆಲ್ಲ ತೋರಿಸ್ತಾರಲ್ಲ, ಆ ಥರ ಹೊರ ಬಂದ್ಬಿಟ್ಟು ಇನ್ನೇನೋ ಆಗ್ಬಿಟ್ಟು ನಾನು ಐಶ್ವರ್ಯವಂತ, ಮತ್ತೊಬ್ಬ ಕಾರು ಬಂಗ್ಲೆ ಎಲ್ಲ ಬಂದ್ಬಿಡ್ತು, ಆ ಥರದ ಅರ್ಥದಲ್ಲಲ್ಲ. ನಮಗೆ ಎಂತು ರಕ್ಷಮಿಚ್ಛಂತಿ ಬುದ್ಧಿಯ ಸಂಯೋಜಯಂತಿ ತಂಪ, ಬುದ್ಧಿಯನ್ನು ಸರಿಪಡಿಸ್ತಾನೆ. ಈಗಾಗ್ತಾ ಇಲ್ಲ, ಯುದ್ಧ ನೋಡ್ತಾ ಇದ್ದೀವಿ. ತಲೆ ಸರಿ ಇದ್ದವರು ಯುದ್ಧವನ್ನು ಮಾಡೋದಿಲ್ಲ, ಸಂಧಾನ ಮಾಡಿಕೊಂಡು ಹೇಗೆ ಮುನ್ನಡೆಸೋದು ಅಂತ ನೋಡ್ತಾರೆ. ತಲೆ ಸರಿ ಇಲ್ಲದೆ ಇರೋರು ಯುದ್ಧವನ್ನು ಘೋಷಣೆ ಮಾಡಿ ಇಡೀ ಪ್ರಪಂಚಕ್ಕೆ ವಿಕೃತಿಯನ್ನು ಹರಡ್ತಾರೆ. ಹೀಗಾಗದೇ ಇರಲಿ ಅಂತ ಹೇಳಿ ಮನಸ್ಸಿನ ಉನ್ನತಿಗೆ ಯುಕ್ತಿ ವಿಚಲಿತರಾಗದೆ ಅದನ್ನು ವರ್ಧಿಸಿಕೊಳ್ಳಿಕ್ಕೆ ಇರ್ತಕ್ಕಂಥ ಅನುಷ್ಠಾನಗಳಿವೆಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.